ಪಿಜ್ಜಾ ಮಾಡೋಕ್ಕೆ ಫಸ್ಟು. ಸೊ ಇದು ಕ್ವಿಕ್ ರೆಸಿಪಿ ಅಲ್ವಾ. ಟೊಮೊಟೊ ಹಾಕಿಲ್ಲ ಊಟ ಹೊಡೆತಲ್ಲಿ ಎಲ್ಲಿದ್ರು ಉಳಿದಿದ್ದು ಪಳಿದ್ರಲ್ಲಿ ಗಂಡಂದ್ರಿಗೆ ಹಾಕ್ಬೋದು. ಇದನ್ನ ಮಾಡಲ್ಲ, ಏನು ಮಾಡ್ಬೋದು, ನೀವು ಒಬ್ಬರೇ ಮಾಡ್ಕೊಳ್ಳಿ, ನಾ ಮಾಡಲ್ಲ. Hi guys, welcome back to our YouTube channel, Jivita's Bread Vlogs. ಇದು ನಮ್ಮ ಅಜ್ಜಿ ಬೆಳೆಸಿರೋ ಗಿಡ. ಹೂ ದಿನ ಅಟ್ಲೀಸ್ಟ್ ಒಂದು ಎರಡಾದರೂ ಬಿಡ್ತಾ ಇರುತ್ತೆ. ಇವತ್ತು ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಎದ್ದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಕೆಳಗೆ ಬಂದು ನನ್ನ ಹಸ್ಬೆಂಡ್ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು. ಸೊ ಬೇಗ ಕಾಫಿ ಮಾಡಿಕೊಟ್ಟು ತಿಂಡಿ ಏನು ಬೇಕು ಅಂತ ಕೇಳಿದೆ. ಸೊ ಎಲ್ಲರೂ ಹೇಳೋ ಥರ ಆ್ಯಸ್ ಯೂಶಲ್ ಅವರೂ ಹಂಗಂತ ಹೇಳಿದ್ರು. ನಾನು ಏನು ಮಾಡೋದು ಅಂತ ನೆನ್ಪು ಮಾಡಿಕೊಂಡು ಫ್ರಿಡ್ಜ್ ತೆಗೆದೆ. ಸೊ ನೆನ್ನೆ ಮಾಡಿ ಉಳಿದಿದ್ದು ದೋಸೆ ಹಿಟ್ಟಿತ್ತು. ಓಕೆ, ನಾನು ಯಾವಾಗಲೂ ಮಾಡ್ತಿದ್ದಿದ್ದೊಂದು ಜುಗಾಡ್ ಪಿಜ್ಜಾ ಮಾಡೋಣ ಅಂತ ಬೇಗ ಪಟ ಅಂತ ವೆಜ್ಜೀಸ್ ಎಲ್ಲ ಚಾಪ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಸೊ ರೆಸಿಪಿ ನೋಡೋಣ ಬನ್ನಿ. ಸೊ ದೋಸೆ ಪಿಜ್ಜಾ ಮಾಡೋಕ್ಕೆ ಫಸ್ಟು ಪ್ಯಾನ್ಗೆ ಹಂಚಿಗೆ ಆಯಿಲ್ ಹಾಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಇದೆಯಲ್ಲ, ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇದ್ರ ಮೇಲೆ ಹಾಕಿ ಫಸ್ಟು ಸುಮ್ಮನೆ ಒಂದ್ಸತಿ ಟಾಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಂಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಪ್ಪೆ ಆಗಬಾರ್ದಲ್ಲ, ಟಾಸ್ ಮಾಡ್ಕೊಳ್ಳೋದು. ಸೊ ಇದು ಆಲ್ಮೋಸ್ಟ್ ಏನು ಫುಲ್ ಆಗೋಗಿದೆ. ಇದು ಇಷ್ಟಾದರೆ ಸಾಕು, ತುಂಬ ತೀರನೂ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ನಾನು ಈಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ವೆಜ್ಜೀಸ್ ರೆಡಿಯಾಗಿದೆ, ಟಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೋಸ್ನು ಅಷ್ಟೇ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಟೊಮೆಟೋಸ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವೀಟ್ ಕಾರ್ನ ಬೇಯಿಸಿದ್ದೀನಿ. ನೆಕ್ಸ್ಟು ಪಿಜ್ಜಾಗೆ ರೆಡ್ ಸಾಸ್ ಬರುತ್ತಲ್ಲ, ಸೊ ರೆಡ್ ಸಾಸ್ನ ಅಥೆಂಟಿಕ್ ಆಗಿ ಮಾಡಿಲ್ಲ. ಸೊ ಇದು ಕ್ವಿಕ್ ರೆಸಿಪಿ ಅಲ್ವಾ. ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮತ್ತು ಆರ್ಗ್ಯಾನೋ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ, ಪಿಜ್ಜಾ ಸಾಸ್ ಇದು. ಆಮೇಲೆ ಮಯೋನೀಸ್ನ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಸೊ ಇವಾಗ ಪಿಜ್ಜಾ ದೋಸೆ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಟಾಸ್ ಮಾಡ್ಕೊಂಡಿದ್ನಲ್ಲ, ಈ ಪ್ಯಾನನ್ನು ಆಫ್ ಮಾಡ್ಕೊಬಿಡಿ. ಆಫ್ ಮಾಡಿಕೊಂಡು ಆಮೇಲೆ ದೋಸೆ ಹಾಕಿ, ಆನ್ ಮಾಡಬೇಡಿ. ಹೇಳ್ತೀನಿ ಏನಕ್ಕೆ ಅಂತ. ಸ್ವಲ್ಪ ಕಾದಿದೆ ಅಷ್ಟೇ, ಜಾಸ್ತಿ ಕಾದಿಲ್ಲ. ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ಇದು ತೆಳ್ಳಗಿರುತ್ತೆ. ನಾವು ಟಾಪಿಂಗ್ಸ್ ಎಲ್ಲ ಹಾಕೋ ಅಷ್ಟರಲ್ಲಿ ಸಿದೋಗೋ ಚಾನ್ಸಸ್ ತುಂಬ ಇರುತ್ತೆ ದೋಸೆ. ಇದನ್ನು ಸ್ಪ್ರೆಡ್ ಮಾಡಿದೆ. ಸೊ ಇದೆಲ್ಲ ಪ್ರಾಸೆಸ್ ಮಾಡುವಾಗ ನಿಮ್ಮ ಪ್ಯಾನು ಆಫ್ ಆಗೇ ಇರಬೇಕು. ಇದೇನು ಒಳ್ಳೆ ಮಸಾಲೆ ದೋಸೆ ಆದಂಗೆ ಇದೆ ಇದು. ಇದಾದಮೇಲೆ ನಾನು ಟಾಪಿಂಗ್ಸ್ ಇಟ್ಕೊತೀನಿ. ಅದಾದ್ಮೇಲೆ ಮಾಡಿಟ್ಕೊಂಡಿದ್ದು ವೈಟ್ ಸಾಸ್ನ ಹಿಂಗೆ ತಗೊಂಡು ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗಬೇಕು ಆ ಥರ. ಇದಕ್ಕೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು. ನಾನು ಖಾರ ಪುಡಿನೇ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಬದಲಿಗೆ. ಆಮೇಲೆ ನಾನು ಪಿಜ್ಜಾ ಮಿಕ್ಸ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ. ಈಗ ಹಂಚನ್ನ ನೀವು ಹಚ್ಬಿಟ್ಟು ಸೈಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಚೂರು ಎಣ್ಣೆ ಹಾಕ್ಬಿಟ್ಟು ಸಿಮ್ಮಲ್ಲೇ ಇಡಬೇಕು. ಮೇನ್ ಥಿಂಗ್ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಮುಚ್ಚಿಬಿಡಿ. ಸಿಮ್ಮಲ್ಲಿರಬೇಕು, ಅದೊಂದು ಮೇನ್ ಥಿಂಗ್. ಒಂದು 2-3 ಮಿನಿಟ್ಸ್ ಆಗಲಿ, ಆಮೇಲೆ ಇಳಿಸಿ. ಆಗಿದೆ. ಸೊ ಪಿಜ್ಜಾ ದೋಸೆ ಆಗಿದೆ. ಇದು ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ, ಪಿಜ್ಜಾ ಬೇಕು ಅಂದಾಗ ಹೆಲ್ದಿ ವೇಯಲ್ಲಿ ಇದು ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಮಾಡಿಕೊಡಿ. ನಾನು ನನ್ನ ಹಸ್ಬೆಂಡ್ ಕೊಟ್ಟು ಹೇಗಿದೆ ಅಂತ ಕೇಳೋಣ. ದೋಸೆ ಪಿಜ್ಜಾ ಇದನ್ನ ಸ್ವಲ್ಪ ನೋಡೋಕ್ಕೆ ಇಂಟರ್ನ್ಯಾಷನಲ್ ಎಫೆಕ್ಟ್ ಕೊಟ್ಟವಳು. ಸಿಕ್ಕಬ್ಬು, ಜೋಳ, ಏನೇನು ಹಾಕಿದೆ, ಈರುಳ್ಳಿ ಎಲ್ಲ ಹಾಕೋಳೆ. ಫ್ರೆಂಡ್ಸ್, ಇನ್ನೊಂದು ಮಾಡೋಳೆ ಮೇಡಮು. ಲಾಸ್ಟು ಫಿಶಲ್ಲಿ ಉಪ್ಪು ಮಿಸ್ ಮಾಡಿದ್ಲು. ಟೊಮೊಟೊ ಹೆಚ್ಚೋಳೆ.
ಟೊಮೊಟೊ ಹಾಕಿಲ್ಲ. ಇಟ್ಸ್ ಓಕೆ. ಸೊ ಏನಿಲ್ಲ, ಬೇಸಿಕ್ಲಿ ದೋಸೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪಿಜ್ಜಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಡಾಮಿನೋಸ್ ಪಿಜ್ಜಾಲಿ ಏನು ಬರುತ್ತಲ್ಲ ವಾಸನೆ, ಸೇಮ್ ಅದೇ ಥರ ಇದೆ. ಆರ್ಗಿನ ಎಫೆಕ್ಟ್ ತುಂಬ ಚೆನ್ನಾಗಿ ಹೊಡಿತಿದೆ ಇಲ್ಲಿ. ಗುಡ್. ಲುಕ್ ವೈಸಲ್ಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಉಳಿದಿರೋ ಪಳೆದಿರೋದ್ರಲ್ಲಿ ನಿಮ್ಮ ಗಂಡಂಗೆ ತಿನ್ ಕ್ರಸ್ಟ್ ಪಿಜ್ಜಾ ಕೆಳಗಡೆ ಊಷ್ಟ ಹೊಡೆತಲ್ಲಿ ಏನೂ ಆಗಿಲ್ಲ ನೋಡಿ, ತೋರಿಸಿ ಏನಾಗೈತೆ. ಏನೂ ಆಗಿಲ್ಲ. ಓ, ಇದು ಪಿಜ್ಜಾ ಅದು ಕೆಳಗಡೆ ಚಾರ್ಡ್ ಎಫೆಕ್ಟ್ ಅದು, ಅಥವಾ ನಮ್ಮ ಮನೆ ಹೆಂಚಿನ ಎಫೆಕ್ಟ್. ಇದು ತುಂಬ ಚೆನ್ನಾಗಿದೆ. ಟೊಮೊಟೊ ಹಾಕ್ಬೇಕಿದ್ದೀನಿ, ಚೆನ್ನಾಗಿದೆ. ವೆರಿ ಗುಡ್. ಇದನ್ನು ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳು, ಗಂಡಂದಿರು, ಮಕ್ಕಳಿಗೆ ಇಲ್ಲದೆ ಇದ್ರು ಉಳಿದಿದ್ದು ಪಳೆದಿರಲ್ಲಿ ಗಂಡಂದಿರಿಗೆ ಹಾಕ್ಬೋದು. ಇದನ್ನ ಪರವಾಗಿಲ್ಲ, ಪಾಪ ಬಡಪಾಯಿಗಳು ತಿನ್ಕೊಂತವೆ. ತುಂಬ ಚೆನ್ನಾಗಿದೆ. ಉಳಿದ ಫ್ರೆಶ್ ಹಿಟ್ಟಲ್ಲೂ ಮಾಡ್ಬೋದು, ಫ್ರೆಶ್ ಹಿಟ್ಟಲ್ಲಿ ಮಾಡ್ಬೋದು, ಅವಾಗ ಮಕ್ಕಳು ಕೊಡ್ಬೋದು. ಮಾಡಿದ್ದು ಹೇಳ್ತಾರದು ನಾವು. ಆಗಲೇ ಮಾಡಿದ ದೋಸೆ ಪಿಜ್ಜಾಲಿ ಟೊಮೊಟೊ ಮಿಸ್ ಆಗಿತ್ತು. ಇದು ಟೊಮೊಟೊ ಹಾಕಿದ್ದು ಈ ಥರ ಕಾಣುತ್ತೆ. ಕೆಳಗಡೆ ಅದು ಚಾರ್ಡ್ ಎಫೆಕ್ಟ್ ತೋರಿಸು. ಇನ್ನು ಇದು ಇವಳು ಮಾತ್ರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಳೆ, ನನ್ನ ಮಾತ್ರ ರೋಸ್ಟ್ ಹೊಡೆತಲ್ಲಿ ಅರ್ಧ ಬೇಕು ನಮ್ಗೆ ಇದರಲ್ಲಿ. ಸೊ ಸಿನಿಮ್ಯಾಟಿಕ್ ಶಾಟ್ ತಗೋತೀನಿ ಜಾವಡಿಲಿ. ನೋಡಿದ್ರಲ್ಲ ಹೇಗೆ ತಂಗಳು ಹಿಟ್ಟಲ್ಲಿ ಒಂದು ಇಂಟರ್ನ್ಯಾಷನಲ್ ಡಾಮಿನೋಸ್ ಲೆವೆಲಲ್ಲಿ ಪಿಜ್ಜಾ ಮಾಡ್ಬೋದು ಹೆಲ್ದಿಯಾಗಿ ಅಂತ. ಏಕೆ ಮತ್ತೇನಿಲ್ಲ, ಅದಕ್ಕೂ ನೀವು ಇದು ಮಾಡಿದ್ರೆ ನಾನೇನು ಚೆನ್ನಾಗಿ ಮಾಡಲ್ಲ. ಅದನ್ನೇ ನಾನು ಬಿಡಿ, ನೀವು ಒಬ್ಬರೇ ಮಾಡ್ಕೊಳ್ಳಿ, ನಾನು ಮಾಡಲ್ಲ. ಓಕೆ ಗೈಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಜೀವಿತ ಸುಪ್ರೀತ್ ಬ್ಲಾಗ್ಸ್. ನಾನು ಜೀವಿತನ ಕಾಟ್ ಹೊಡೋಬಿಟ್ಟು ಸುಪ್ರೀತ್ ಬ್ಲಾಗ್ಸ್ ಅಂತ ಮಾಡ್ತೀನಿ. ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ.